ಸೂಪರಾಗಿ ತುಂಬ ಚೆನ್ನಾಗಿದೆ. ಬ್ರೇಕ್ಲೆ ಚೆನ್ನಾಗಿದೆ. ಚೆನ್ನಾಗಿ ಸ್ವಾಮಿ ಶರಣಮಯ್ಯಪ್ಪ. ಸೂಪರ್. ಚೆನ್ನಾಗಿದೆ. ಸೂಪರ್ ಆಗಿದೆ ಮೂವಿ ಮಾತ್ರ. ಸಿದ್ಲಿಂಗ್ 1ಗಿಂತ ಚೆನ್ನಾಗಿದೆ, ನೋಡ್ಬೋದು, ಸಖತ್ತಾಗಿದೆ. ಮತ್ತು ಕಾಮಿಡಿ ಸಖತ್ತ ವರ್ಕ್ ಆಗಿದೆ. ಮತ್ತು ಆಮೇಲೆ ಕೆಲವೊಂದು ಟ್ರೋಲ್ ಪೇಜಸ್ನ ಒಂದು ತಗೊಂಡಿದ್ದಾರೆ ರೆಫರೆನ್ಸು, ಸಖತ್ತಾಗಿದೆ. ಒಳ್ಳೆ ಮೆಸೇಜ್ ಇದೆ. ಒಳ್ಳೆ ದೇವ್ರು ನಂಬಿದರೆ ಕೈ ಬಿಡೋದ ಅಂತ ಇತ್ತು ಸಿನಿಮಾ ತೋರಿಸಿದ್ದಾರೆ. ಚೆನ್ನಾದ ಪಿಕ್ಚರ್ ಸರ್. ಸಿನಿಮಾ ತುಂಬ ಚೆನ್ನಾಗಿದೆ. ಒಬ್ಬ ಸಾಮಾನ್ಯ ವ್ಯಕ್ತಿನೂ ಈ ಮೂವಿನ ನೋಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ ಸರ್ ಮೂವಿ, ತುಂಬ ಚೆನ್ನಾಗಿದೆ ಸರ್. ಪ್ರತಿಯೊಂದು ಡೈಲಾಗ್ಗಳು, ಪ್ರತಿಯೊಂದು ನಿರ್ದೇಶಕರ ಬರವಣಿಗೆ ತುಂಬ ಇಷ್ಟ ಆಯಿತು. ಅದರಲ್ಲೂ ನಮ್ಮ ಸ್ವಾಮಿ ಶರಣಮಯ್ಯಪ್ಪ ಅವರೊಂದು ತಗೊಂಡ್ರಲ್ಲ, ಅದು ತುಂಬ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಅಣ್ಣ ಪಿಕ್ಚರು. ಎಲ್ಲ ಕಾಮಿಡಿ ಇದೆ, ಲವ್ ಇದೆ, ಎಲ್ಲ ಇದೆ. ಈ ಸಲ ಯೋಗರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪಾರ್ಟ್ 1ಗಿಂತ ಪಾರ್ಟ್ 2 ಚೆನ್ನಾಗಿ ಮಾಡಿದ್ದಾರೆ, ನೋಡ್ಬೋದು. ವಯಸ್ಸಾದವ್ರಿಗೆ ಇಷ್ಟ ಆಗುತ್ತೆ, ಮಕ್ಕಳಿಗೆ ಇಷ್ಟ ಆಗುತ್ತೆ, ಎಲ್ಲರೂ ನೋಡ್ಬೋದು. ಚೆನ್ನಾಗಿದೆ ಪಿಕ್ಚರ್. 100 ಡೇಸ್ ಚೆನ್ನಾಗಿದೆ, ನೋಡ್ಬೋದು. ಮೂವಿ ಸೂಪರ್ ಆಗಿದೆ. ಯೋಗಿ ಸರ್ ಆ್ಯಕ್ಟಿಂಗ್ ಅಂತೂ ಸೂಪರು. ಮೂವಿ ಅಂತೂ ಸೂಪರ್ ಆಗಿದೆ. ಒಳ್ಳೆ ಕಾಮಿಡಿ ಎಂಟರ್ಟೈನ್ಮೆಂಟ್ ಮೂವಿ, ಸೂಪರ್ ಆಗಿದೆ. ಚೆನ್ನಾಗಿದೆ. ಸೂಪರ್ ಚೆನ್ನಾಗಿದೆ. ಏನಣ್ಣ ಸಿನಿಮಾ ಕಾನ್ಸೆಪ್ಟ್ ಇಷ್ಟ ಆಯಿತು. ಸಿದ್ಲಿಂಗ್ ಫಸ್ಟ್ ನೋಡಿದ್ವಲ್ಲ, ಆ್ಯಕ್ಚುಲಿ ನಾನು ಸಿನಿಮಾ ಡೈಲಾಗ್ ಡೈರೆಕ್ಟ್ರು. ಭಾಳ ಚೆನ್ನಾಗಿ ಬಂದಿದ್ದೆ ಮೂವಿ. ಒಳ್ಳೆ ಎಂಟರ್ಟೈನ್ಮೆಂಟ್, ಡೈಲಾಗ್ಸ್ ಭಾಳ ಚೆನ್ನಾಗಿ ಬಂದಿದ್ದಾರೆ ವಸಂತ್ ಸಾರು. ಹಾಗಾಗಿ ಸಿನಿಮಾ ಚೆನ್ನಾಗಿದೆ. ಕನ್ನಡ ಸಿನಿಮಾಗಳನ್ನ ಬಂದು ನೋಡಿ, ಕಲಾವಿದರನ್ನ ಬೆಳೆಸಿ. ನಾನು ಏನು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾಡಿದ್ದು ಡಿ ಬಾಸ್ ಬರ್ತಡೆ, ಒನ್ಸ್ ಅಗೇನ್ ಮೆಮೋರ್ ಹ್ಯಾಪಿ ಡೇಸ್ ಬರ್ತಡೆ. ಡಿ ಬಾಸ್ ಅವರೇ, ನನ್ನ ಪ್ರೀತಿ ರಾಮು ರಿಲೀಸ್ ಆಗಿದೆ. ಸಿನಿಮಾನೂ ಗೆಲ್ಲಬೇಕು, ಯೋಗಿ ಅಣ್ಣನೂ ಗೆಲ್ಲಬೇಕು, ಸಿದ್ಲಿಂಗನ ಎಲ್ಲ ಕನ್ನಡ ಕಲಾವಿದರು ಬಂದು ನೋಡಲೇಬೇಕು. ಸೂಪರ್ ಸರ್, ಸೂಪರ್ ಫಿಲಮ್ ಸರ್, ಸೂಪರ್. ಎಮೋಷ್ನಲ್ ಇಷ್ಟ ಆಯಿತು ಸರ್. ತಾಯಿ ಮಗನಿಗೆ ಅವ್ರದ್ದು ಹೆಲ್ಪ್ ಮಾಡ್ತಾರಲ್ವಾ, ಅದು ಚೆನ್ನಾಗಿತ್ತು. ಮತ್ತು ದೇವ್ರ ಬಗ್ಗೆ ತೋರಿಸಿದ್ದಾರೆ, ಅದು ಚೆನ್ನಾಗಿತ್ತು. ಸಿದ್ಲಿಂಗ್ ಅವರು ಈಗ ತುಂಬ ಹ್ಯಾಂಡ್ಸಮ್ ಕಾಣ್ತಾ ಇದ್ದಾರೆ ಈ ಫಿಲಮಲ್ಲಿ, ತುಂಬ ಚೆನ್ನಾಗೂ ಕಾಣ್ತಾ ಇದ್ದಾರೆ. ಹಾಗೂ ಮಹಿಳೆಯರಿಗೆ ಹಣತೆ ಅಂತ ಹೋಲಿಸಿದಾರಲ್ಲ, ಅದಕ್ಕೆ ನಂಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ಹೆಣ್ಮಕ್ಳಿಗೆ ಇಷ್ಟು ಚೆನ್ನಾಗಿ ಗೌರವಿಸ್ತಾ ಇರೋದು ಈ ಫಿಲಮು. ಪ್ರತಿಯೊಬ್ಬ ಮಹಿಳೆಯರು ಬಂದು ಇದನ್ನು ಮನೆಯಿಂದ ಹೊರಗಡೆ ಬಂದು ನೋಡಬೇಕನ್ನೋದೇ ನನ್ನ ಆಸೆ. ಯಾಕೆ ಅಂದರೆ ತುಂಬ ಚೆನ್ನಾಗಿದೆ. ಮಹಿಳೆಯರು ಯಾವ ರೀತಿ ಕೆಟ್ಟದಾಗಿ ನಡ್ಕೊತಾರೆ, ಆದರೆ ಇದರಲ್ಲಿ ಯಾವ ಥರನೂ ಆ ಥರ ಇಲ್ಲ. ದೈವಭಕ್ತಿ ಇದೆ, ಮಕ್ಕಳು ನೋಡ್ಬೋದು, ದೊಡ್ಡವರು ನೋಡ್ಬೋದು. ದೈವಭಕ್ತಿನೂ ಇದೆ, ಕಾಮಿಡಿನೂ ಇದೆ. ತುಂಬ ಚೆನ್ನಾಗಿದೆ ಫಿಲಮ್ಮು. ಇದು 100 ಡೇಸ್ ಓಡಲಿ ಅಂತ, ನಾನು ಸಿದ್ಲಿಂಗ್ ಫಿಲಮ್ ಓಡಲಿ ಅಂತಂದೇಳಿ ಆಶೀರ್ವದಿಸ್ತೀನಿ. ತುಂಬ ಸಂತೋಷ ಆಯಿತು. ಆಲ್ ದ ಬೆಸ್ಟ್.